ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರು ಏರ್ಪೋರ್ಟ್ಗೆ ಹೋಗುವವರು ಈ ಸ್ಟೋರಿಯನ್ನ ನೋಡಲೇಬೇಕು. ಕಾರಣ ಒಂದಷ್ಟು ರೂಲ್ಸ್ಗಳಲ್ಲಿ ಬದಲಾವಣೆ ಆಗಿದೆ. ಏರ್ಪೋರ್ಟ್ನಲ್ಲಿ ಪಿಕಪ್ಗೆ 8 ನಿಮಿಷ ಮಾತ್ರ ಟೈಮ್ ಇರುತ್ತೆ. ಉಚಿತವಾಗಿ ಕೊಡುವಂತ ಸಮಯ ಅದು. ತದನಂತರದಲ್ಲಿ ಶುಲ್ಕವನ್ನ ವಿಧಿಸ್ತಾರೆ. ಎಷ್ಟು ನಿಮಿಷಕ್ಕೆ ಎಷ್ಟು ಶುಲ್ಕ, ಅದ್ರ ಬಗ್ಗೆನೇ ಈ ಸ್ಟೋರಿಯನ್ನ ನೀವು ನೋಡ್ಬೋದು. ನಂತರ ಶುಲ್ಕ ಇರುತ್ತೆ, ಅಂದ್ರೆ 8 ನಿಮಿಷಗಳವರೆಗೆ ಫ್ರೀ ಇರುತ್ತೆ. ಪಿಕಪ್ ಮಾಡೋರಿಗೆ ಡ್ರಾಪ್ ಮಾಡೋರಿಗೆ 8 ನಿಮಿಷ ಮಾತ್ರ ಅಲ್ಲಿ ನಿಲ್ಸ್ಕೊಳ್ಬಹುದು. ಇನ್ನು ವೈಟ್ ಬೋರ್ಡ್ ವಾಹನಗಳಿಂದ ಶುಲ್ಕ ವಸೂಲಿಗೆ BIAL ನಿರ್ಧಾರ ಮಾಡಿಕೊಂಡಿದೆ. ಡಿಸೆಂಬರ್ 8ರಿಂದ ಹೊಸ ಟೋಲ್ ರೂಲ್ಸ್ ಜಾರಿಗೆ ಬರುತ್ತೆ. 8 ನಿಮಿಷಕ್ಕಿಂತ ಹೆಚ್ಚು ಸಮಯ ಪಾರ್ಕ್ ಮಾಡಿದ್ರೆ ಶುಲ್ಕ ಕಡ್ಡಾಯ. ಟರ್ಮಿನಲ್ 2 ಅಲ್ಲಿ ಪಿಕಪ್ ವಲಯದಲ್ಲಿ 8 ನಿಮಿಷ ಮಾತ್ರ ಉಚಿತ ಅವಕಾಶವಿರುತ್ತೆ. ಇನ್ನು ತದನಂತರದಲ್ಲಿ 8ರಿಂದ 13 ನಿಮಿಷದವರೆಗೆ 8 ನಿಮಿಷದವರೆಗೂ ಫ್ರೀ ಇರುತ್ತೆ. ಅದ್ರ ಮೇಲೆ ಪಾರ್ಕಿಂಗ್ ಮಾಡಿದ್ರೆ ₹150 ದಂಡವನ್ನ ವಿಧಿಸ್ತಾರೆ, ನೀವು ಕಟ್ಟಬೇಕಾಗುತ್ತೆ. 13ರಿಂದ 18 ನಿಮಿಷದವರೆಗೂ ಕೂಡ ಪಾರ್ಕ್ ಮಾಡಿದ್ರೆ ₹300 ದಂಡ ಪಾವತಿಸಬೇಕಾಗುತ್ತೆ. ಅದಕ್ಕಿಂತಾನು ಹೆಚ್ಚು ಸಮಯ ನಿಂತರೆ ಪೊಲೀಸರಿಂದ ಟೋಯಿಂಗ್ ಮಾಡಲಾಗುತ್ತೆ. ನಿಮ್ಮ ವೆಹಿಕಲ್ ಅನ್ನ ಎತ್ಕೊಂಡು ಹೋಗ್ತಾರೆ. ಇನ್ನು ಪಿಕಪ್ ಪಾರ್ಕಿಂಗ್ಗೆ ಪ್ರವೇಶ ಮಾಡ್ತಾ ಇದ್ದಂತೆ ಸಮಯ ಆರಂಭ ಆಗುತ್ತೆ. ಯೆಲ್ಲೋ ಬೋರ್ಡ್ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಯೆಲ್ಲೋ ಬೋರ್ಡ್ ವಾಹನಗಳಿಗೆ 10 ನಿಮಿಷ ಉಚಿತ ಪಾರ್ಕಿಂಗ್ ಇರುತ್ತೆ, 2 ನಿಮಿಷ ಎಕ್ಸ್ಟ್ರಾ ಇವ್ರಿಗೆ. ಇನ್ನು ಪಾರ್ಕಿಂಗ್ ಸಮಸ್ಯೆ ಉಂಟಾದ ಹಿನ್ನೆಲೆ ಶುಲ್ಕ ಪಾವತಿಗೆ ಈ ರೀತಿಯಾಗಿ ಪ್ಲಾನ್ ಮಾಡಿಕೊಳ್ಳಲಾಗುತ್ತೆ. ಗಂಟೆಗಟ್ಟಲೆ ಅಲ್ಲೇ ನಿಲ್ಸ್ಕೊಂಡಿರ್ತಾರೆ ವೆಹಿಕಲನ್ನು. ಪಿಕಪ್ ಇರ್ಬೋದು, ಡ್ರಾಪ್ ಇರ್ಬೋದು. ಮತ್ತು ಕೆಲವೊಂದು ಕಡೆ ಟ್ರಾಫಿಕ್ ಜಾಮ್ ಆಗೋದಕ್ಕೂ ಕೂಡ ಇವೆಲ್ಲ ಸಮಸ್ಯೆಗಳು ಕಾರಣ ಆಗುತ್ತೆ. ಹೀಗಾಗಿ ಇದೆಲ್ಲದನ್ನು ಕೂಡ ನಿಯಂತ್ರಣಕ್ಕೆ ತರಬೇಕು ಅಂತ ಒಂದಷ್ಟು ರೂಲ್ಸ್ಗಳಲ್ಲಿ ಬದಲಾವಣೆಯನ್ನು ತರಲಾಗಿದೆ. ಹಾಗಾಗಿ ಪಿಕಪ್ ಮಾಡೋರಾಗಲಿ ಡ್ರಾಪ್ ಮಾಡೋರಾಗಲಿ ಸಮಯವನ್ನು ನೋಡ್ಕೊಳ್ಬೇಕಾಗುತ್ತೆ. 8 ನಿಮಿಷ ಅಲ್ಲಿವರೆಗೂ ಮಾತ್ರ ಫ್ರೀ. ತದನಂತರದಲ್ಲಿ ನೀವು ಅಲ್ಲಿ ಶುಲ್ಕವನ್ನು ಪಾವತಿ ಮಾಡಲೇಬೇಕಾಗುತ್ತೆ. ಅದು ದಂಡದ ರೂಪದಲ್ಲಿ ಪಾವತಿ ಮಾಡಬೇಕಾಗುತ್ತೆ. ಯೆಲ್ಲೋ ಬೋರ್ಡ್ಗಳಿಗೆ 10 ನಿಮಿಷ ಫ್ರೀ ಇರುತ್ತೆ, ವೈಟ್ ಬೋರ್ಡ್ಗಳಿಗೆ 8 ನಿಮಿಷ ಫ್ರೀ ಇರುತ್ತೆ. ತದನಂತರ ಶುಲ್ಕ ಪಾವತಿ ಮಾಡಬೇಕಾಗುತ್ತೆ.